ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ
ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್. ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ, ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಏನಾದ್ರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್. ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ, ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಏನಾದ್ರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಈಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್. ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ, ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಏನಾದ್ರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ.